ಇವತ್ತು ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇಡಿ ಅಧಿಕಾರಿಗಳು ಶಾಕ್ ಅನ್ನು ಕೊಟ್ಟಿದ್ದಾರೆ. ರನ್ಯಾ ರಾವ್ ಜೊತೆ ವ್ಯವಹಾರದ ಸಂಬಂಧ ಈ ದಾಳಿ ಆಗಿದೆ, ಪರಿಶೀಲನೆ ಆಗ್ತಾ ಇದೆ ಅನ್ನೋ ಅನುಮಾನಗಳು, ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಪರಮೇಶ್ವರ್ ಒಡೆತನದ ವಿದ್ಯಾಸಂಸ್ಥೆಗಳ ಮೇಲೆ ರೇಡ್ ಅನ್ನ ಮಾಡಲಾಗಿದೆ. ರನ್ಯಾ ರಾವ್ ಜೊತೆ ವ್ಯವಹಾರದ ಹಿನ್ನೆಲೆಯಲ್ಲಿ ಆ ಸಂಶಯದ ಮೇರೆಗೆ ಈ ದಾಳಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ತುಮಕೂರಿನ ಹೆಗ್ಗೆರೆ ಬಳಿ ಕಾಲೇಜ್ ಇದೆ. 5 ಇನೋವಾ ಕಾರ್ಗಳಲ್ಲಿ ಇಡಿ ಅಧಿಕಾರಿಗಳು ಬಂದು ದಾಖಲಾತಿಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಅಧಿಕಾರಿಗಳಿಗೆ ಅನುಮಾನ ಏನು ಬಂದಿದೆ, ಇಡಿ ಅಧಿಕಾರಿಗಳು ಸುಮ್ಮನೆ ಬಂದು ಯಾವುದೇ ದಾಳಿಯನ್ನ ಮಾಡೋದಿಲ್ಲ. ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನೋ ಖಚಿತ ಮಾಹಿತಿ, ಸಾಕ್ಷ್ಯಾಧಾರಗಳು ಸಿಕ್ಕಾಗ ಮಾತ್ರ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೇಸಲ್ಲಿ ಎಂಟ್ರಿ ಆಗ್ತಾರೆ. ಇಲ್ಲಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದಂತ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ರನ್ಯಾ ರಾವ್ ಪರಮೇಶ್ವರ್ ಒಡೆತನದ ಕಾಲೇಜಿನ ನಡುವೆ ಹಣ ವರ್ಗಾವಣೆ ಆಗಿದೆ ಅನ್ನೋದು ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ರನ್ಯಾ ರಾವ್ ಮೆಡಿಕಲ್ ಕಾಲೇಜಿನ ಮಧ್ಯೆ ಹಣ ವರ್ಗಾವಣೆ ಆಗಿದೆಯಂತೆ. ಕಾಲೇಜಿನ ಹಣದ ವ್ಯವಹಾರದ ದಾಖಲಾತಿಗಳ ಪರಿಶೀಲನೆಯನ್ನ ಸದ್ಯಕ್ಕೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಚಿನ್ನದ ಬಿಸ್ಕೆಟ್ ಸಾಗಣೆ ಕೇಸಲ್ಲಿ ಅರೆಸ್ಟ್ ಆಗಿದ್ರು ರನ್ಯಾ ರಾವ್ ಹಾಗೂ ಪರಂ ಸಂಸ್ಥೆಗಳ ನಡುವೆ ವ್ಯವಹಾರಗಳು ನಿಜಕ್ಕೂ ನಡೆದಿತ್ತ? ರನ್ಯಾ ರಾವ್ ಮನೆಯಲ್ಲಿ ಸಿಕ್ಕಿದ್ದಂತ ಅಕ್ರಮಕ್ಕೆ ಸಾಕ್ಷ್ಯಗಳು ಈ ದಾಳಿಯಲ್ಲಿ ಸಿಕ್ಕಿದ್ಯಾ? ಹಾಗಾದ್ರೆ ಇನ್ನು ದಾಳಿಯಾಗಿದೆ ಶಿಕ್ಷಣ ಸಂಸ್ಥೆಗಳ ಮೇಲೆ ಅಂತ ಗೊತ್ತಾಗ್ತಾ ಇದ್ದಂಗೆ ಬೆಂಗಳೂರಿನಿಂದ ತುಮಕೂರಿನತ್ತ ಪರಮೇಶ್ವರ್ ಅವರು ಹೊರಟಿದ್ದಾರೆ. ಪತ್ನಿ ಕನಿಕಾ ಜೊತೆಯಲ್ಲಿ ತುಮಕೂರಲ್ಲಿರುವಂತ SSIT ಕಾಲೇಜ್ ಹಾಗೆಯೇ ತುಮಕೂರಿನ ಹೆಗ್ಗೆರೆ ಬಳಿ ಇರುವಂತಹ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನ ಮೇಲೆ ಸದ್ಯಕ್ಕೆ ಅಧಿಕಾರಿಗಳು ದಾಳಿಯನ್ನ ಮಾಡಿ ದಾಖಲಾತಿಗಳ ಪರಿಶೀಲನೆ, ಅದರಲ್ಲೂ ಈ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ, ಸಾಕ್ಷ್ಯಗಳನ್ನ, ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಪರಮೇಶ್ವರ್ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ ವಿಚಾರವಾಗಿ ನನಗೆ ಗೊತ್ತಿಲ್ಲ, ನಾನು ತಿಳ್ಕೊಂಡು ಮಾತಾಡ್ತೀನಿ ಅಂತ ಹೇಳಿ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬೆಳಿಗ್ಗೆ ಇದೇ ವಿಷಯವಾಗಿ ಪರಮೇಶ್ವರ್ ರಿಯಾಕ್ಷನ್ ತಗೊಳ್ಳೋದಕ್ಕೂ ಮಾಧ್ಯಮದವರು ಪ್ರಯತ್ನ ಪಟ್ಟಾಗ ಅವ್ರು ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ. ತುಮಕೂರಿನ ಕಡೆಗೆ ಹೋದ್ರು. ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಮಾತಾಡುವಾಗ ನನಗೆ ಈ ಬಗ್ಗೆ ಗೊತ್ತಿಲ್ಲ, ನಾನು ತಿಳ್ಕೊಂಡು ಮಾತಾಡ್ತೀನಿ, ಪ್ರತಿಕ್ರಿಯೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲಪ್ಪ, ಗೊತ್ತಿಲ್ಲಪ್ಪ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ಆಗಿದ್ರಿಂದ ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತಿತ್ತು. ಈಗ ರನ್ಯಾ ರಾವ್ ಕೇಸ್ಗೂ ಪರಮೇಶ್ವರ್ ಅವ್ರಿಗೂ ಈ ಅಕ್ರಮ ಹಣ ವರ್ಗಾವಣೆ ವಿಷಯವಾಗಿ ಯಾವ ತರ ಲಿಂಕ್ ಸಿಗ್ತಾ ಇದೆ? ಅಂದ್ರೆ ಇಡಿ ಅಧಿಕಾರಿಗಳು ಸುಮ್ನೆ ಯಾವುದೇ ಕೇಸಲ್ಲೂ ಎಂಟ್ರಿ ಆಗಲ್ಲ, ದಾಳಿ ಮಾಡಲ್ಲ. ಮಂಜು, ಏನ್ ಮಾಹಿತಿಗಳು ಸಿಗ್ತಾ ಇದೆ? ಶರ್ಮಿತಾ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇವತ್ತು ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ಒಂದು ದಾಳಿಯನ್ನ ಮಾಡ್ತಾರೆ. ಒಟ್ಟು 2 ಕಡೆಗಳಲ್ಲಿ ಈಗಾಗಲೇ ದಾಳಿ ಮಾಡಿರುವಂತದ್ದು. ಒಂದು ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜ್, ಮತ್ತೊಂದು ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನ ಮೇಲೆ ಇವತ್ತು ದಾಳಿ ಮಾಡ್ತಾರೆ. ಇಲ್ಲಿ ದಾಳಿ ಮಾಡಿರುವಂತ ಇಂದಿನ ಉದ್ದೇಶ ಏನು ಅಂತಂದ್ರೆ, ಒಂದಷ್ಟು ಹಣದ ವ್ಯವಹಾರಗಳ ಸಂಬಂಧವಾಗಿ ದಾಳಿ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಡೆಲ್ಲಿ ಇಡಿ ಅಧಿಕಾರಿಗಳ ತಂಡ ಒಟ್ಟು ಒಂದೊಂದು ಕಾಲೇಜ್ಗೂ 9 ಜನ ಇಡಿ ಅಧಿಕಾರಿಗಳ ತಂಡದಿಂದ ದಾಳಿಯನ್ನ ನಡೆದಿರುವಂತದ್ದು. ಈಗಿರುವಂತಹ ಇನ್ನೊಂದು ಮಾಹಿತಿ ಏನು ಅಂತಂದ್ರೆ, DRI ಅಧಿಕಾರಿಗಳು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ರನ್ಯಾ ರಾವ್ನ ಅರೆಸ್ಟ್ ಮಾಡ್ಕೊಳ್ತಾರೆ. ಅರೆಸ್ಟ್ ಮಾಡ್ಕೊಂಡಿದ್ದಾದಂತ ಬಳಿಕ ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿಯ ಸಂದರ್ಭದಲ್ಲಿ ಆಕೆಯ ಹಣದ ವರ್ಗಾವಣೆ ಬಗ್ಗೆ ಕೂಡ ಅಷ್ಟೇ ಒಂದಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಜೊತೆ ಆಕೆಯ ಒಂದಷ್ಟು ಹಣದ ವ್ಯವಹಾರ ನಡೆಸಿರುವಂತದ್ರ ಬಗ್ಗೆ ಕೂಡ ಅಷ್ಟೇ ಒಂದಷ್ಟು ಮಾಹಿತಿಗಳು DRI ಅಧಿಕಾರಿಗಳಿಗೆ ಗೊತ್ತಾಗಿತ್ತು. ಅದರಲ್ಲೂ ಕೂಡ ಅಷ್ಟೇ ಆಕೆಯ ಗೋಲ್ಡ್ ಸ್ಮಗ್ಲಿಂಗು ಕೂಡ ಅಷ್ಟೇ ಆ ಒಂದು ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ನಿಂದ ಒಂದಷ್ಟು ಹಣ ಬಂದಿರುವಂತ ಒಂದು ಅನುಮಾನವೂ ಕೂಡ ಅಷ್ಟೇ ವ್ಯಕ್ತವಾಗಿತ್ತು. ಇದೇ ಒಂದು ಕಾರಣಕ್ಕೋಸ್ಕರನೇ ಇಡಿ ಅಧಿಕಾರಿಗಳು ಕೂಡ ಅಷ್ಟೇ ಆ ಒಂದು ಸಂದರ್ಭದಲ್ಲಿ ಕೇಸನ್ನು ಕೂಡ ರಿಜಿಸ್ಟರ್ ಮಾಡ್ಕೊಂಡಿದ್ರು. ಜೊತೆಗೆ ಅವರು ಕೂಡ ಅಷ್ಟೇ ಗೋಲ್ಡ್ ಸ್ಮಗ್ಲಿಂಗ್ ಸಂಬಂಧಪಟ್ಟಂತೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ವಿಚಾರಣೆಯನ್ನ ಡೆಲ್ಲಿ ಟೀಮ್ನೇ ಮಾಡ್ತಾ ಇತ್ತು. ಅದಕ್ಕೆ ಪೂರಕ ಎಂಬಂತೆ DRI ಅಧಿಕಾರಿಗಳು ನಡೆಸಿರುವಂತಹ ತನಿಖೆ ವೇಳೆಯಲ್ಲಿ ಸಿಕ್ಕಂತ ಒಂದಷ್ಟು ಮಾಹಿತಿಗಳನ್ನು ಕೂಡ ಅಷ್ಟೇ ಇಡಿ ಅಧಿಕಾರಿಗಳಿಗೆ ಹಂಚಿಕೆಯನ್ನ ಮಾಡಿಕೊಂಡಿದ್ರು. ಇದಾದಂತ ಬಳಿಕ ಇಡಿ ಅಧಿಕಾರಿಗಳು ಇವತ್ತು ಏಕಕಾಲದಲ್ಲಿ ಅಂದ್ರೆ ಬೆಳಗ್ಗೆ 9 ಗಂಟೆ ಸುಮಾರಿಗೆ ರೈಡ್ ಅನ್ನ ಮಾಡ್ತಾರೆ. 2 ಕಡೆಗಳಲ್ಲೂ ಕೂಡ ಅಷ್ಟೇ ಈಗ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಈ ಒಂದು ದಾಖಲೆಗಳ ಪರಿಶೀಲನೆ ವೇಳೆಯಲ್ಲಿ ಏನಾದ್ರು ರನ್ಯಾ ರಾವ್ಗೂ ಮತ್ತು ಈ ಒಂದು ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ಗೆ ಏನಾದ್ರು ಹಣದ ವ್ಯವಹಾರ ಏನಾದ್ರು ಆಗಿದ್ರೆ ಯಾವ ಕಾರಣಕ್ಕೋಸ್ಕರ ಈ ಒಂದು ಹಣದ ವ್ಯವಹಾರ ಆಗಿದೆ ಮತ್ತು
ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ಗೂ ರನ್ಯಾರಾವ್ ಇರುವಂತಹ ಸಂಬಂಧವಾದ್ರೂ ಏನು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಪ್ರಶ್ನಾವಳಿಗಳನ್ನು ಕೂಡ ಕೇಳ್ತಾರೆ. ಇಲ್ಲಿ ಪ್ರಮುಖವಾಗಿ ಒಂದು ವೇಳೆ ಏನಾದರೂ ವ್ಯವಹಾರವೇ ಇದ್ದಂತಹ ವೇಳೆಯಲ್ಲಿ ಅದು ಯಾವ ರೀತಿಯಾದಂತಹ ವ್ಯವಹಾರ ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಮಾಹಿತಿಯನ್ನು ಕೊಡಬೇಕಾಗಿರುತ್ತೆ. ಒಂದ್ ವೇಳೆ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ನ ರನ್ಯಾರಾವ್ ಏನಾದರೂ ಅವರು ಕೂಡ ಒನ್ ಆಫ್ ದ ಪಾರ್ಟ್ನರ್ ಏನಾದರೂ ಆಗಿದ್ರಂತ ಸಂದರ್ಭದಲ್ಲಿ ಅದರ ಬಗ್ಗೆ ಕೂಡ ಅಷ್ಟೇ ಮಾಹಿತಿಯನ್ನು ಕೊಡಬೇಕಾಗಿರುತ್ತೆ. ಸದ್ಯಕ್ಕೆ 9 ಗಂಟೆಗಳಿಂದಲೂ ಕೂಡ ಸತತ 4 ಗಂಟೆಗಳ ಕಾಲ ಸದ್ಯಕ್ಕೆ ದಾಖಲೆಗಳ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೂ ಕೂಡ ಅಷ್ಟು ಈಗಾಗಲೇ ಇಡಿ ಅಧಿಕಾರಿಗಳು ಇನ್ಸ್ಟಿಟ್ಯೂಟ್ಗೆ ಬರುವಂತೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸದ್ಯಕ್ಕೆ ಬೆಂಗಳೂರು ಬಿಟ್ಟಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರಿನ ಕಡೆ ಪ್ರಯಾಣ ಮಾಡಿದ್ರು. ಆದ್ರೆ ಎಲ್ಲಿಗೆ ಹೋದ್ರು ಅನ್ನುವಂಥದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯಂತ ಸ್ಪಷ್ಟವಾದಂತಹ ಮಾಹಿತಿ ಸಿಕ್ಕಿಲ್ಲ. ಯಾಕಂದ್ರೆ 2 ಕಾಲೇಜುಗಳ ಮೇಲೆ ರೈಡ್ ಮಾಡಿರುವಂತದ್ದು, 2 ಕಾಲೇಜಲ್ಲಿ ಯಾವ ಕಾಲೇಜಿಗೆ ಬರೋದಕ್ಕೆ ಇಡಿ ಅಧಿಕಾರಿಗಳು ಬುಲಾವನ್ನ ನೀಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಸದ್ಯಕ್ಕೆ ಪರಮೇಶ್ವರ್ ಕೂಡ ಅಷ್ಟೇ ಯಾರ ಸಂಪರ್ಕ ಕೂಡ ಸದ್ಯಕ್ಕೆ ಸಿಗ್ತಾ ಇಲ್ಲ. ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಏನಾದ್ರೂ ರನ್ಯಾರಾವ್ಗೂ ಈ ಒಂದು ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ಗೆ ಏನಾದರೂ ಹಣದ ವ್ಯವಹಾರವಾಗಿ ಸಂಬಂಧ ಇದ್ದು ಆ ಒಂದು ಹಣವನ್ನೇ ಆಕೆ ಅಕ್ರಮವಾಗಿ ಗೋಲ್ಡ್ ಸ್ಮಗ್ಲಿಂಗ್ ಏನಾದರೂ ಬಳಕೆಯನ್ನ ಮಾಡಿಕೊಂಡಿದ್ದಾದಂತಹ ವೇಳೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಅನ್ನ ಯಾರು ನಡೆಸ್ತಾ ಇರ್ತಾರೆ ಅಲ್ಲಿನ ಮ್ಯಾನೇಜ್ಮೆಂಟ್ಗೂ ಕೂಡ ಒಂದು ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುತ್ತೆ. ಮುಂದಿನ ದಿನಗಳಲ್ಲಿ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಇವರು ಕೂಡ ಅಷ್ಟೇ ಫೈನಾನ್ಷಿಯಲ್ ಏನಾದರೂ ಸಪೋರ್ಟ್ ಮಾಡಿದಂತಹ ವೇಳೆಯಲ್ಲಿ ಒಂದು ರೀತಿ ಡಾಕ್ಟರ್ ಜಿ ಪರಮೇಶ್ವರ್ಗೂ ಕೂಡ ಅಷ್ಟೇ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುತ್ತೆ. ಡೆಲ್ಲಿಗೆ ವಿಚಾರಣೆಗೆ ಬರೋದಕ್ಕೆ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಬಹುದು. ನಾವು ರಿಕಾಲ್ ಮಾಡ್ಕೊಳ್ಬಹುದು, ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ರನ್ಯಾ ಮತ್ತೆ ಆಕೆಯ ಸ್ನೇಹಿತ ತರುಣ್ ಸಿಕ್ಕಾಕೊಂಬಿದ್ದಾಗ ತರುಣೇ ಹೇಳಿದ್ದ ಈ ತರ ಕೆಜಿ ಚಿನ್ನವನ್ನ ಈಕೆ ಬೇರೆ ಬೇರೆ ದೇಶಗಳಿಂದ ತಂದಿದ್ದು, ಕೋಟ್ಯಾಂತರ ರೂಪಾಯಿ ಇಲ್ಲಿ ವ್ಯವಹಾರಗಳು ನಡೆದಿದೆ ಅಂತ ಆತನೇ ಆರೋಪ ಮಾಡಿದ್ದ. ಆ ಹಣ ಹಾಗಾದ್ರೆ ಈ ಕಾಲೇಜ್ನಲ್ಲಿ ಅಕ್ರಮವಾಗಿ ವರ್ಗಾವಣೆ ಆಗಿದೆಯಾ? ಮತ್ತೊಂದು ವಿಷಯನೂ ಓಡಾಡ್ತಾ ಇದೆ. ಈಗ ಸಾಕಷ್ಟು ಕಾಲೇಜ್ಗಳ ಒಡೆತನದ ಪರಮೇಶ್ವರ್ ಅವರು ಮತ್ತೆರಡು ಕಾಲೇಜನ್ನ ಖರೀದಿ ಮಾಡುವಂತ ನಿಟ್ಟಿನಲ್ಲಿ ವ್ಯವಹಾರವನ್ನ ನಡೆಸ್ತಾ ಇದ್ರು. ಆ ವಿಷಯವಾಗಿ ಏನ್ ಮಾಹಿತಿ ಸಿಗ್ತಾ ಇದೆ ಈಗ? ಖಂಡಿತವಾಗ್ಲೂ ಶರ್ಮಿತ, ಯಾಕಂದ್ರೆ ಗೃಹ ಸಚಿವರಾದಂತಹ ಬಳಿಕ ಒಂದಷ್ಟು ಕಾಲೇಜುಗಳನ್ನು ಇವರು ಪರ್ಚೇಸ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಇರುವಂತಹದ್ದು. ಇಲ್ಲಿ ಪ್ರಮುಖವಾಗಿ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಇರುವಂತಹದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದಲ್ಲಿ 2 ಕಡೆ ಇದೆ. ಒಂದು ಮೆಡಿಕಲ್ ಕಾಲೇಜ್ ಇದೆ, ಮತ್ತೊಂದು ಇಂಜಿನಿಯರಿಂಗ್ ಕಾಲೇಜ್ ಇರುವಂತಹದ್ದು. ಇತ್ತೀಚೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಒಂದಷ್ಟು ಪ್ರಾಪರ್ಟಿಗಳನ್ನ ಖರೀದಿ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಮಾಹಿತಿ ಇದೆ. ಆ ಪ್ರಾಪರ್ಟಿ ಖರೀದಿ ಮಾಡೋದಕ್ಕೆ ಈ ಒಂದು ಅಕ್ರಮವಾದಂತಹ ಹಣವನ್ನ ಇವರು ಬಳಕೆ ಮಾಡಿಕೊಂಡಿರಬಹುದು ಅನ್ನುವಂಥದ್ದು ಕೂಡ ಇಡಿ ಅಧಿಕಾರಿಗಳ ಒಂದು ಅನುಮಾನ. ಯಾಕಂದ್ರೆ ಪರಮೇಶ್ವರ್ ಅವರು ಒಂದಷ್ಟು ಮೆಡಿಕಲ್ ಸೀಟ್ಗಳಾಗಿರ್ಬೋದು, ಇಂಜಿನಿಯರಿಂಗ್ ಸೀಟ್ಗಳಾಗಿರ್ಬೋದು, ಅದನ್ನ ಕೊಡುವಂತಹ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ ಡೊನೇಷನ್ ಕಟ್ಸ್ಕೊಳ್ಳುವಂಥದ್ದು. ಯಾಕಂದ್ರೆ ಗೌರ್ಮೆಂಟ್ ಒಂದು ರೇಟ್ ಅನ್ನ ಫಿಕ್ಸ್ ಮಾಡಿದ್ರೆ ಅವ್ರು ಹೆಚ್ಚುವರಿಯಾಗಿ ಕಟ್ಸ್ಕೊಳ್ಳುವಂಥದ್ದು. ಜೊತೆಗೆ ಆ ಒಂದು ಹಣವನ್ನು ಅಕ್ರಮವಾಗಿ ಬೇರೆ ಬೇರೆ ಕಡೆಗಳಲ್ಲಿ ಇವರು ಬಿಸ್ನೆಸ್ಗೆ ಬಳಕೆ ಮಾಡ್ಕೊಂಡಿರುವಂತಹ ಒಂದಷ್ಟು ಅನುಮಾನವೂ ಕೂಡ ಇಡಿ ಅಧಿಕಾರಿಗಳಿಗಿದೆ. ಕೇವಲ ರನ್ಯಾರಾವ್ ಜೊತೆ ನಡೆಸಿರುವಂತಹ ಟ್ರಾನ್ಸಾಕ್ಷನ್ ಅಷ್ಟೇ ಅಲ್ಲದೆ ಇವರ ಒಂದು ವ್ಯಾವಹಾರಿಕವಾಗಿಯೂ ಕೂಡ ಅಷ್ಟೇ ಇವರು ಏನೆಲ್ಲ ಬಿಸ್ನೆಸ್ ಅನ್ನ ಮಾಡ್ತಿದ್ರೆ, ಜೊತೆಗೆ ಎಷ್ಟು ಹಣವನ್ನ ಇವರು ಅದರಿಂದ ಸಂಪಾದನೆ ಮಾಡ್ತಿದ್ರೆ ಅದಕ್ಕೆ ನಿಖರವಾಗಿ ಟ್ಯಾಕ್ಸ್ ಅನ್ನ ಪೇ ಮಾಡಿದ್ದಾರೆ ಅಥವಾ ಟ್ಯಾಕ್ಸ್ ಪೇ ಮಾಡದೆ IT ಅಧಿಕಾರಿಗಳಿಗೆ ವಂಚನೆಯನ್ನ ಮಾಡಿಕೊಂಡು ಆ ಒಂದು ಹಣವನ್ನ ಬೇರೆ ಬೇರೆ ಕಡೆಗಳಲ್ಲಿ ಉದ್ಯಮವಾಗಿ ಬಳಕೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಒಂದಷ್ಟು ಅನುಮಾನಗಳಿದೆ. ಯಾಕಂದ್ರೆ 2019 ಕೂಡ ಅಷ್ಟೇ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಇದೇ ಒಂದು ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಮೇಲೆ ದಾಳಿಯನ್ನ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಸೀಟ್ ಬ್ಲಾಕಿಂಗ್ ನ ದಂಧೆ ಬಗ್ಗೆ ಕೂಡ ಅಷ್ಟೇ ಒಂದಷ್ಟು ವಿಚಾರಗಳು ಬಯಲಿಗೆ ಬಂದಿತ್ತು. ಆ ಒಂದು ಸಂದರ್ಭದಲ್ಲಿ IT ಅಧಿಕಾರಿಗಳು ಕೂಡ ಅಷ್ಟೇ ಇಲ್ಲಿ ನಡೀತಿರುವಂತಹ ಅಕ್ರಮದ ಬಗ್ಗೆ ಕೂಲಂಕುಷವಾದಂತಹ ತನಿಖೆ ಮಾಡಿಕೊಂಡು ಇಡಿ ಅಧಿಕಾರಿಗಳಿಗೆ ಅದರ ಒಂದು ಫೈಲ್ ಅನ್ನು ಕೂಡ ಅಷ್ಟೇ ಕೊಟ್ಟಿತ್ತು. ಅದನ್ನು ಕೂಡ ಇಡಿ ಅಧಿಕಾರಿಗಳು ವೆರಿಫೈ ಮಾಡಿಕೊಂಡಿದ್ರು. ಒಂದು ವೇಳೆ ಏನಾದ್ರೂ ಈ ರೀತಿಯಂತ ಅಕ್ರಮವಾದಂತಹ ಹಣವನ್ನು ವರ್ಗಾವಣೆ ಮಾಡುವಂತದ್ದು ಅಥವಾ ಬೇರೆ ಬೇರೆ ಉದ್ಯಮದಲ್ಲಿ ಬಳಕೆಯನ್ನ ಮಾಡ್ಕೊಂಡಿದ್ರೆ ಅದು ಕೂಡ ಅಷ್ಟೇ ನಾಳೆ ದಿನ ಡಾಕ್ಟರ್ ಜಿ ಪರಮೇಶ್ವರ್ಗೆ ದೊಡ್ಡ ಮಟ್ಟದ ಸಂಕಷ್ಟವನ್ನು ತಂದೊಡ್ಡುತ್ತೆ ಅಂತಾನೆ ಹೇಳ್ಬೋದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಈ ಸ್ಟೋರಿನ. ಥ್ಯಾಂಕ್ ಯು ಮಂಜು.